ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಅವ್ರು ಇವತ್ತು ಬೆಳಿಗ್ಗೆ ಬೇಗನೆ ಹೋಗ್ತೀನಿ ಅಂತಂದಿದ್ರು. ಸೊ ಅದಕ್ಕೋಸ್ಕರ ಬೇಗನೆ ಎದ್ದು ರೆಡಿ ಮಾಡಿದೆ. ಈಗ ಆಲ್ರೆಡಿ ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಈಗಲೇ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದು ಅವ್ರಿಗೆ ಬಾಕ್ಸ್ ಕಟ್ಟಿ ಅದನ್ನು ಆರಿಸಿ ಆಮೇಲೆ ಹಾಕಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೆ ರೈಸ್ ಮತ್ತು ಟೊಮೆಟೊ ರಸಮ್ ಮಾಡ್ಕೊಂಡಿದ್ದೆ, ಅದು ಮತ್ತು ವಾಟ್ರ್ ಬಾಟ್ಲು, ಹಾಗೆ ಒಂದು ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ಇಟ್ಟಿರ್ತೀನಿ ಯಾವಾಗಲೂ ನಾನು ಅವ್ರಿಗೆ ಬೇಕಾದರೆ ಹಾಕ್ಕೊಳ್ಳಿ ಅಂತ. ಹಾಗೆ ಒಂದು ಬನಾನ ಹಾಕಿದ್ದೀನಿ. ಸೊ ಇದೆಲ್ಲ ಮಾಡಿದ್ದಾಯಿತು. ಆಮೇಲೆ ನಮ್ಮ ಮನೆಯವ್ರು ಕೂಡ ಎದ್ದು ರೆಡಿಯಾಗೋದಕ್ಕೆ ಹೋದರು. ಆಮೇಲೆ ಬೆಡ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಇವತ್ತು ಸಿಕ್ಕಾಪಟ್ಟೆ ಬೇಗನೆ ಎದ್ದೆ. ನೋಡಬೇಕು ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ಸೆಕೆಗೆ ಮಧ್ಯಾಹ್ನ ಹೊತ್ತು ಮಲಗೋದಕ್ಕೂ ಆಗೋದಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಸೊ ಬೆಡ್ ಮೇಲೆ ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನನಗೆ ಯಾಕೋ ಗಂಜಿ ಕುಡಿಬೇಕಂತ ಅನ್ನಿಸ್ತಿತ್ತು ಫ್ರೆಂಡ್ಸ್. ಸೊ ಗಂಜಿ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ದೋಸೆ ಮಾಡಿದೆ ಫ್ರೆಂಡ್ಸ್. ದೋಸೆ ಮಾಡಿ ಕಾಯಿ ಚಟ್ನಿ ಮಾಡಿ ಹಾಗೆ ನುಗ್ಗೆಕಾಯಿ ಸಾರಿತ್ತಲ್ವ, ಸೊ ಅದನ್ನೇ ಹಾಕ್ಕೊಟ್ಟೆ. ಅದನ್ನೇ ತಿನ್ಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ನೋಡಿದ್ರೆ ಬೆಳಿಗ್ಗೆ ನಾಷ್ಟಕ್ಕೆ ಬಂದು ದೋಸೆ ಮಾಡಿದ್ದೆ. ನಮ್ಮ ಮನೆಯವರಿಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಅವರು ಕೂಡ ಕೆಲಸಕ್ಕೆ ಹೋದರು. ಸೊ ಇವತ್ತು ಕೆಲಸಕ್ಕೆ ಬೇಗ ಹೋಗಬೇಕು ಅಂತಂದಿದ್ರು. ಸೊ ಅವರು ಹಾಗಾಗಿ 7:15ಗೆಲ್ಲ ಕೆಲಸಕ್ಕೆ ಹೋದರು. ಸೊ 7:15 ಅಷ್ಟರಲ್ಲಿ ನಾಷ್ಟ ಊಟ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಒಂದು ಅರ್ಧ ಅವರ್ ಬಿಟ್ಟು ಸೊ ನಾನು ಕೂಡ ಮನೆಯೆಲ್ಲ ಕಸ ಗುಡಿಸ್ಕೊಂಡಿದ್ದಾಯಿತು, ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಪಾತ್ರವನ್ನು ತೊಳೆಯೋದಿದೆ. ಸೊ ಇರೋಕ್ಕಾಗ್ತಾಯಿಲ್ಲ ಕಿಚನಲ್ಲಿ, ಸಿಕ್ಕಾಪಟ್ಟೆ ಶೆಕೆ. ಅದರಲ್ಲೂ ನಮ್ಮ ಮನೆ ಕಿಚನಲ್ಲಿ ಬೆಳಕಿಲ್ಲ ಫ್ರೆಂಡ್ಸ್, ಕತ್ಲು. ಸೊ ಹೋದರೆ ಲೈಟ್ ಹಾಕ್ಕೊಂಡೇ ಹೋಗಬೇಕು ಕಿಚನ್ ಒಳಗಡೆ. ಲೈಟ್ ಹಾಕಿದ್ರೆ ಬಿಸಿ ಸ್ಟಾರ್ಟ್ ಆಗಿಬಿಡುತ್ತೆ, ಹಬ್ಬೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೇಡ, ಆಮೇಲೆ ನಂಗೆ ತೊಳ್ಕೊಳ್ಳೋಣ ಅಂದ್ಕೊಂಡು ಈಗ ಬಂದಿದ್ದೀನಿ. ಮನೆಯೆಲ್ಲ ಕ್ಲೀನಾಗಿದೆ ಎಕ್ಸೆಪ್ಟ್ ಪಾತ್ರವನ್ನು ತೊಳೆಯೋದ್ಬಿಟ್ಟು. ಸೊ ಏನು ಬೆಳಿಗ್ಗೆ ನಾಷ್ಟ ಮಾಡಿದ್ದು ಅಷ್ಟೇ ಇದೆ, ಜಾಸ್ತಿ ಏನೂ ಇಲ್ಲ. ನೈಟೇ ತೊಳೆದಾಕ್ಬಿಟ್ಟಿರ್ತೀನಲ್ವ. ಸೊ ಹಾಗಾಗಿ ಈಗ ಒಂದು ಮೊನ್ನೆ ನನ್ನ ತಮ್ಮ ಬಂದಿದ್ನಲ್ಲ ಫ್ರೆಂಡ್ಸ್, ಆವಾಗ ಒಂದು ಮೂವಿ ಡೌನ್ಲೋಡ್ ಮಾಡಿಸ್ಕೊಂಡ ಅವನ ಕೈಯಲ್ಲಿ. ಸೊ ಒಂದಲ್ಲ 2 ಡೌನ್ಲೋಡ್ ಮಾಡಿಸ್ಕೊಂಡೆ. ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ. ನಾನು ಮುಂಚೆನೂ ಬ್ಲಾಗಲ್ಲಿ ಹೇಳ್ತಾ ಇದ್ದೆ. ಸೊ ಈಗ ಒಂದು ಮೇಡ್ ಇನ್ ಕೊರಿಯಾ ಅಂತ ಒಂದು ಮೂವಿ ರೀಸೆಂಟಾಗಿ ಬಂದಿದೆ. ಸೊ ಅದನ್ನು ನನ್ನ ತಮ್ಮ ಡೌನ್ಲೋಡ್ ಮಾಡಿಕೊಟ್ಟು ಹೋಗಿದ್ದಾನೆ. ಸೊ ನೋಡಬೇಕು. ನನಗೂ ಮೂವೀಸ್ ಅಂದರೆ ಇಷ್ಟ ಜಾಸ್ತಿ, ನನ್ನ ತಮ್ಮನಿಗೂ ಮೂವೀಸ್ ಅಂದರೆ ಇಷ್ಟ ಜಾಸ್ತಿ. ಅವನು ಯಾವುದಾದ್ರೂ ಚೆನ್ನಾಗಿರೋದು ನೋಡಿದ್ರೆ ನನಗೆ ಹೇಳ್ತಾನೆ, ನಾನು ಯಾವುದಾದ್ರೂ ಇದ್ದರೆ ಅವನಿಗೆ ಹೇಳ್ತೀನಿ. ಸೊ ಈಗ ಮೂವಿ ಡೌನ್ಲೋಡ್ ಮಾಡಿಕೊಟ್ಟು ಹೋಗಿದ್ದಾನೆ. ಸೊ ಈಗ ಕನೆಕ್ಟ್ ಮಾಡ್ತೀನಿ, ಟಿ ವಿ ಕನೆಕ್ಟ್ ಮಾಡಿಬಿಟ್ಟು. ಇನ್ನೊಂದು ಫೋನ್ ಇದೆಯಲ್ಲ ಫ್ರೆಂಡ್ಸ್, ವಿವೋ ಫೋನಲ್ಲಿ, ನಾನು ಹೇಳಿದ್ನಲ್ಲ ವಿವೋ ಫೋನಲ್ಲಿ ಸಿಕ್ಕಾಪಟ್ಟೆ ಮೂವೀಸ್ ಇದೆ. ಇದರಲ್ಲಿ ಅದೇ ಫೋಟೋಸ್ ಇದೆ, ಸಿಕ್ಕಾಪಟ್ಟೆ ಫೋಟೋಸೇ ಮಿನಿಮಮ್ ಅಂದ್ರೂ ಒಂದು 2-3 ಸಾವಿರ ಇರ್ಬೋದು. ಇನ್ನು ಮೂವೀಸ್ ಒಂದು 4-5 ಮೂವೀಸ್ ಇದೆ. ಆದರೂ ಇದುವರೆಗೂ ಹ್ಯಾಂಗ್ ಅಂತ ಬಂದಿಲ್ಲ. ಸೊ ಸ್ಟೋರೇಜ್ ಕಡಿಮೆ ಅಂತ ಬಂದಿಲ್ಲ. ಸೊ ಬನ್ನಿ, ಈಗ ಮೇಡ್ ಇನ್ ಕೊರಿಯಾ ಅಂತ ಮೂವಿ, ಇದು ಬಂದು ತಮಿಳ್ ಮೂವಿ, ಕೊರಿಯನ್ ಮೂವಿ ಎಲ್ಲ. ಸೊ ಚೆನ್ನಾಗಿದೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಡೌನ್ಲೋಡ್ ಮಾಡ್ತೀನಿ. ಬನ್ನಿ ಮೂವಿ ನೋಡಿ ಆಮೇಲೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಈಗ ಸ್ವಲ್ಪ ಲಾಸ್ಟ್ ಇದು ಗ್ರೇಪ್ಸು ಸ್ವಲ್ಪ ಇತ್ತು. ಸೊ ಅದಕ್ಕೆ ಹಾಗೆ ಟ್ರೈ ಮಾಡೋಣ ಅಂತ ತೊಳ್ಕೊಂಡಿದ್ದೀನಿ. ಸೊ ತಿಂದೆ ಒಂದು ಸ್ವಲ್ಪ, ಆದರೆ ಆಗಲಿಲ್ಲ ಹಾಗೆ ತಿನ್ನೋದಕ್ಕೆ. ಯಾಕಂದರೆ ನಾನು ಉಪ್ಪು ಖಾರ ಹಾಕೊಂಡು ತಿಂತಿದ್ದೀನಲ್ಲ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ತಿಂದ್ಕೊಂಡೆ. ಸೊ ಮೂವಿ ಕೂಡ ನೋಡಿಕೊಂಡು ಹಾಗೆ ತಿಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ರೆಡಿ ಎಲ್ಲ ಆದೆ. ಆದರೆ ಪೂಜೆ ಮಾಡೋಕ್ಕಾಗಲಿಲ್ಲ ಇವತ್ತು. ಯಾಕಂದರೆ ನಮ್ಮ ಮನೆ ಹತ್ರ ಯಾರೋ ಒಬ್ಬರು ತೀರಿ ಹೋಗಿದ್ರು. ಸೊ ಆ ಟಮಟೆ ಸೌಂಡೆಲ್ಲ ಬರ್ತಿತ್ತಲ್ಲ. ಸೊ ಹಾಗಾಗಿ ಇವತ್ತು ಪೂಜೆ ನಾನು ಮಾಡಲಿಲ್ಲ. ಯಾಕೋ ಇವತ್ತು ಮಾಡೋದು ಬೇಡ ಅಂತ ಅನ್ನಿಸ್ತು. ಸೊ ಹಾಗೆ ಪೂಜೆ ಮಾಡಲಿಲ್ಲ. ಸೊ ರೆಡಿಯಾಗಿಬಿಟ್ಟು ಆಮೇಲೆ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಕಿಚನಲ್ಲಿ ಇರೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ. ಸೊ ಅಲ್ಲಿ ಕಿಟಕಿಯಲ್ಲಿ ನೋಡಿ ಎಷ್ಟು ಬೆಳಕಿಗೆ ಏನೂ ಕಾಣಿಸ್ತಾನೇ ಇಲ್ಲ, ಅಷ್ಟು ಬೆಳಕಿದೆ. ಸೊ ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಇಲ್ಲಿ ಸೊ ಉಪ್ಸಾರು ಮಾಡೋಣ ಅಂತ ಒಂದು ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆ ಒಂದು ಟೊಮೆಟೊ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಒಬ್ಬರಿಗೆ ಮಾಡ್ತಾ ಇರೋದು. ಸೊ ಸಾಕು, ಇಷ್ಟೇ, ಇದೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ವಿಸಿಲ್ ಮುಚ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಈಗ ಮಿಕ್ಸಿಗೆ ಬಂದುಬಿಟ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ದು, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ, ಮೆಣಸು, ಉಪ್ಪು ಇದಿಷ್ಟು ತೊಗೊಂಡು ಹಾಕ್ಕೊಂಡು ಇದಿಷ್ಟನ್ನೇ ರುಬ್ಕೊಳ್ಳೋದು. ಸೊ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಪಲ್ಯಕ್ಕೆ ಬಂದುಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಫಸ್ಟಿಗೆ ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಲೈಟಾಗಿ ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ. ಆಮೇಲೆ ಅವರೆಕಾಳು ಬೇಯಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನನಗೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹಾಕಿಲ್ಲ, ಹಾಗೆ ತಿಂದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಮ್ಮನೆಯವ್ರಿಗಂತೂ ಉಪ್ಸಾರು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್, ಅದಕ್ಕೋಸ್ಕರ ಆವಾಗವಾಗ ಮಾಡ್ತಾಯಿರ್ತೀನಿ. ಲಾಸ್ಟ್ ಟೈಮ್ ಅವರೆಕಾಯಿ ತಂದಿದ್ರಲ್ಲ, ಅದೊಂದು 5-6 kg ಬಿಡಿಸಿ ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಬೇಕಂದಾಗೆಲ್ಲ ಮಾಡಿಕೊಡೋದು. ಸೊ ಇಲ್ಲಿ ಉಪ್ಸಾರು ನೀರಿಗೆ ಬೇಯಿಸ್ಕೊಂಡಿದ್ನಲ್ಲ, ಅದೇ ನೀರಿಗೆ ಟೊಮೆಟೊ ಇಸ್ಕಿ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ತಿದ್ದೀನಿ. ಸೊ ಖಾರ ಕೂಡ ರೆಡಿಯಾಗಿದೆ. ಸೊ ನನಗೆ ಬಂದುಬಿಟ್ಟು ದೋಸೆ ತಿನ್ನಬೇಕಂತ ತುಂಬ ಅನ್ನಿಸ್ತು ಫ್ರೆಂಡ್ಸ್. ಸ್ವಲ್ಪ ಚಟ್ನಿ ಇತ್ತು, ಹಾಗಾಗಿ ನಾನು ದೋಸೆನೇ ಮಾಡಿಕೊಂಡೆ. ಸೊ ನಮ್ಮ ಮನೆಯವರು ಬಂದರು, ಆಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟೆ. ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಆಮೇಲೆ ಮ್ಯಾಕ್ಸಿಗೆ ಬಿಸ್ಕೆಟ್ ಖಾಲಿ ಆಗಿತ್ತು ಫ್ರೆಂಡ್ಸ್. 2 ದಿವಸದಿಂದ ಅವ್ನು ಬಂದು ಗೇಟ್ ಹತ್ರನೇ ನಿಂತ್ಕೊಳ್ತಾ ಇದ್ದ. ಸೊ ಅದಕ್ಕೆ ಬಿಸ್ಕೆಟ್ ಆರ್ಡ್ರ್ ಮಾಡಿದರು, ಮೊಸರು, ಹಾಗೆ ಅಲ್ಲಿ ಆರೆಂಜ್ ಕಲರ್ ಇದೆಯಲ್ಲ ಚೀಸ್ ಬಿಸ್ಕೆಟು, ಅದು ಫ್ರೀ ಬಂದಿರೋದು, 1 ರೂಪಾಯಿಗೆ ಬಂದಿರೋದು. ಆಮೇಲೆ ಜೆಪ್ಟೋ ಕೆಫೆಯಿಂದ ಚೀಸ್ ಗಾರ್ಲಿಕ್ ಬ್ರೆಡ್ ತರಿಸಿದ್ರು. ಸೊ ಇದನ್ನೆಲ್ಲ ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್